ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ರೀ. ನನ್ನ ಎಲ್ಲ ವೀಕ್ಷಕ ಬಂಧು ಮಿತ್ರರಿಗೆ ಶರಣು ಶರಣಾರ್ಥಿ. ಹಾಗೆ ರೈತ ಬಾಂಧವರಿಗೂ ಕೂಡ ಶರಣು ಶರಣಾರ್ಥಿ. ರೈತ ಬಾಂಧವರಿಗೆ ಒಂದು ವಿಶೇಷ ಆಫರ್ ಅಂತ ಹೇಳ್ಬೋದು, ಅಂದರೆ ನಿಮಗೆ ಒಂದು ಒಳ್ಳೆ ಸುದ್ದಿನೇ ಅಂತ ಹೇಳ್ಬೋದು. ನಿಮ್ಮ ಫೋನಿಂದ ಒಳಗೆ ಕೂಡ ಆನ್ಲೈನ್ ಮುಖಾಂತರ ನೀವು ಬೆಳೆ ವಿಮೆಯನ್ನು ತುಂಬೋದು. ಅದು ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದೊಳಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಫೋನಿನೊಳಗೆ ಯಾವುದಾದ್ರೂ ಕ್ರೋಮ್ ಬ್ರೌಸರ್ಗೆ ಹೋಗಿಬಿಟ್ಟು ಅಲ್ಲಿ ಏನೈತಲ್ಲ ಟೈಪ್ ಮಾಡಬೇಕು. ಏನಪ್ಪ ಅಂತಂದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತಂದು ನೀವು ಟೈಪ್ ಮಾಡ್ಕೋಬೇಕು. ಆಮೇಲೆ ಏನಾಗುತ್ತಾ PMFBY ಅಂತ ಬರುತ್ತಲ್ಲ, ಫಸ್ಟ್ ವೆಬ್ಸೈಟನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ಬಳಿಕ ಈ ರೀತಿ ಪೇಜ್ ಓಪನ್ ಆಗ್ತೈತಿ. ಇಲ್ಲಿ ಅಪ್ಲೈ ಫಾರ್ ಇನ್ಶೂರೆನ್ಸ್ ಬೈ ಯುವರ್ ಸೆಲ್ಫ್ ಅಂತೈತಲ್ಲ, ಫಸ್ಟ್ ಒನ್ನು ಅದನ್ನೇ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಲಾಗಿನ್ ಫಾರ್ ಫಾರ್ಮರ್ ಅಂತ ಇರುತ್ತಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಡೋಂಟ್ ಹ್ಯಾವ್ ಎ ರಿಜಿಸ್ಟರ್ ಮೊಬೈಲ್ ನಂಬರ್ ಐತಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು. ಮೊದಲು ನೀವು ಫೋನ್ ನಂಬರ್ ಹಾಗೆ ಇಲ್ಲಿ ಕಾಣುವ ಕ್ಯಾಪ್ಚರ್ ಕೂಡ ಹಾಕಬೇಕು. ಅದಿರಲಿಲ್ಲ ಅಂದ್ರೆ ಫಸ್ಟ್ ಟೈಮ್ ಏನೈತಲ್ಲ ನಾವು ಮಾಡ್ತೀವಲ್ಲ, ಅದಕ್ಕೋಸ್ಕರ ಡೋಂಟ್ ಹ್ಯಾವ್ ಎ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತಿರತ್ತೆ ನೋಡ್ರಿ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ಬಳಿಕ ಈ ರೀತಿ ಬರ್ತೈತಿ. ಫಸ್ಟ್ ಏನೈತಲ್ಲ ನೇಮ್ ಹಾಕಬೇಕು. ಹಾಗೆ ನಿಮ್ಮ ಪಾಸ್ಬುಕ್ ನೇಮ್, ಅಂದರೆ ನೀವು ಯಾವ ಪಾಸ್ಬುಕ್ಕಿಗೆ ಅಮೌಂಟ್ ಜಮಾ ಆಗಬೇಕಲ್ಲ ಆ ಪಾಸ್ಬುಕ್ಕಿಂದ ಹೆಸರು ಹಾಕಬೇಕು. ನಿಮ್ಮದು SBI ಆಗಿರ್ಬೋದು, ಯೂನಿಯನ್ ಬ್ಯಾಂಕ್ ಆಗಿರ್ಬೋದು, ಯಾವುದನ್ನ ಹಾಕಬೇಕು. ಮತ್ತು ಮೂರನೇದು ರಿಲೇಷನ್ಶಿಪ್ ಅಂತ ಬರುತ್ತೆ. ಇಲ್ಲಿ ಡಾಟಲ್ಲಿ ಕ್ಲಿಕ್ ಮಾಡಿದ್ರೆ 4 ಥರ ಬರುತ್ತೆ. ಡಾಟ್ರ್, ಸನ್, ವೈಫ್ ಆ ಥರ ಬರುತ್ತೆ. ನಿಮಗೆ ಯಾರು ಜಮೀನು ಕೊಟ್ಟಿರ್ತಾರಲ್ಲ, ನಿಮ್ಮ ತಂದೆಯಿಂದ ಬಂದಿದ್ರೆ ಜಮೀನು, ತಂದೆ ಹೆಸರು ಹಾಕಬೇಕು. ಅಥವಾ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕು. ಹಾಕಿ ಇಲ್ಲಿ ವೆರಿಫೈ ಅಂತ ಕೊಡಬೇಕು. ವೆರಿಫೈ ಅಂತ ಕೊಟ್ಟರೆ ನಿಮ್ಮ ಫೋನಿಗೆ OTP ಬರುತ್ತೆ. ಆ OTPಯನ್ನು ಹಾಕಬೇಕು. ಆಮೇಲೆ ಏನೈತಲ್ಲ ಏಜ್ ಹಾಕಬೇಕು. ಆಮೇಲೆ ಕಾಸ್ಟ್ ಕ್ಯಾಟಗರಿ ಅಂತ ಬರ್ತೈತಿ, ಅದನ್ನು ನಿಮ್ದು ಯಾವ್ದು ಕಾಸ್ಟ್ ಬರುತ್ತಾ, OBC, ಜನರಲ್ಲು, ಅದೆಲ್ಲ ಚಾಯ್ಸ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಹಾಕಬೇಕು. ಹಾಗೆ ಜೆಂಡರ್ ಅಂದರೆ ಮೇಲ್ ಫೀಮೇಲ್ ಅಂತ 2 ಥರ ಬರುತ್ತೆ. ನೀವು ಯಾವ್ದು ಹಾಕ್ತಾ ಇದ್ದೀರಲ್ಲ, ಮೇಲ್ ಇದ್ದರೆ ಮೇಲ್ ಹಾಕಬೇಕು, ಫಿಮೇಲ್ ಇದ್ದರೆ ಫಿಮೇಲ್ ಹಾಕ್ಕೋಬೇಕು. ಆಮೇಲೆ ಫಾರ್ಮರ್ ಟೈಪ್ ಅಂತ ಬರುತ್ತೆ. ಇಲ್ಲಿ ಚೂಸ್ ಮಾಡಿದರೆ ಇಲ್ಲಿ ಓನರ್ ಅಥವಾ ಬೇರೆಯವ್ರದ್ದು ನೀವೇನಾದರೂ ಹಾಕ್ಲಕತ್ತಿದ್ರೆ ಬೇರೆಯವ್ರದ್ದಂತ, ನಿಮ್ಮದೇ ಓನ್ ಹಾಕ್ತಾಯಿದ್ರೆ ಓನರ್ ಅಂತ ಹಾಕಬೇಕು. ಬೇರೆಯವ್ರದ್ದು ಹಾಕೋದಾದ್ರೆ ಅದರಲ್ಲಿ ಚಾಯ್ಸ್ ಇರುತ್ತೆ, ಅದನ್ನು ಹಾಕಬೇಕು ಬೇರೆಯವ್ರದ್ದು ಅಂತಂದ್ಬಿಟ್ಟು. ಆಮೇಲೆ ಫಾರ್ಮರ್ ಕ್ಯಾಟಗರಿ ಅಂತ ಬರ್ತೈತಿ, ಆ ಕ್ಯಾಟಗರಿಯನ್ನು ಚೂಸ್ ಮಾಡ್ಕೋಬೇಕು. ಹಾಗೆ ಆಮೇಲೆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮದು ಯಾವ ಸ್ಟೇಟು, ಹಾಗೆ ಡಿಸ್ಟಿಕ್ ಅದನ್ನು ಸೆಲೆಕ್ಟ್ ಮಾಡಬೇಕು. ಸಬ್ ಡಿಸ್ಟಿಕ್ ಅಂತಂದರೆ ಅವೆಲ್ಲವನ್ನು ನೀವು ಹಾಕಬೇಕು. ಆಮೇಲೆ ರೆಸಿಡೆನ್ಷಿಯಲ್ ಅಂತಂದರೆ ವಿಲೇಜ್, ಅಂದರೆ ನೀವು ಹಳ್ಳಿಯಲ್ಲಿದ್ದರೆ ಆ ವಿಲೇಜ್ದ ನೇಮ್ ಹಾಕಬೇಕು, ಅಡ್ರೆಸ್ಸನ್ನು ಹಾಕಬೇಕು. ಹಾಗೆ ನೀವು ಪಿನ್ ಕೋಡನ್ನು ಹಾಕಬೇಕು. ಇದೆಲ್ಲವನ್ನು ನೀವು ಸರಿಯಾಗಿ ತುಂಬಬೇಕು. ಇದು ತುಂಬಿದ ಬಳಕೆ ಏನೈತಲ್ಲ, ಇಲ್ಲಿ ಫಾರ್ಮರ್ ID ಆಟೋಮೆಟಿಕ್ಲಿ ಬಂದುಬಿಡತ್ತೆ. ಇವಾಗ ಫಾರ್ಮರ್ ID ಬರುತ್ತೆ. ಫಾರ್ಮರ್ ID ಆದ ನಂತರ ಇಲ್ಲಿ IDನ ಹಾಕಿದ ನಂತರ ವೆರಿಫೈ ಕೊಡಬೇಕು. ಆ ವೆರಿಫೈ ಕೊಟ್ಟರೆ ಇದಕ್ಕೂ ಕೂಡ OTP ಬರುತ್ತೆ. ಆಮೇಲೆ ಅಕೌಂಟ್ ಡೀಟೇಲ್ಸ್ ಕೂಡ ಇಲ್ಲಿ ಹಾಕಬೇಕು. ಇಲ್ಲಿ ಅಕೌಂಟ್ ಡೀಟೇಲ್ಸ್ ಕೂಡ ಇದೆ ನೋಡ್ರಿ. ನಿಮ್ಮದು ಅಕೌಂಟ್ ಡೀಟೇಲ್ಸ್ ಅಂದರೆ IFSC ಏನೈತಲ್ಲ, ನೀವು ಯಾವ ಬ್ಯಾಂಕಿಗೆ ಅಮೌಂಟ್ ಜಮಾ ಆಗಬೇಕು ಅದನ್ನೇನೈತಲ್ಲ ಇಲ್ಲಿ ಹಾಕಬೇಕು. ಹಾಗೆ
ಮತ್ತು ಸ್ಟೇಟು ಆ ಬ್ಯಾಂಕು ಯಾವ ಸ್ಟೇಟ್ ಒಳಗೈತಿ, ಹಾಗೆ ಅದರದ್ದು ಡಿಸ್ಟಿಕ್ ಯಾವುದು, ಆ ಬ್ಯಾಂಕಿಂದು ಯಾವ ಡಿಸ್ಟಿಕ್ ಒಳಗೆ ಬರ್ತೈತಿ, ಹಾಗೆ ಆ ಬ್ಯಾಂಕಿಂದ ಹೆಸರು, ಬ್ಯಾಂಕಿಂದ ಬ್ರ್ಯಾಂಚ್ ನೇಮನ್ನು ಇಲ್ಲೇ ಕೊಟ್ಟಿರ್ತಾರೆ. ಅದನ್ನು ನೋಡಿಬಿಟ್ಟು ಚಾಯ್ಸ್ ಮಾಡಿಬಿಟ್ಟು ಹಾಕಬೇಕು. ಅದು ನಿಮ್ಮ ಅಕೌಂಟು ಸೇವಿಂಗ್ ಐತಾ ಯಾವುದೈತಿ ಅದನ್ನು ಚಾಯ್ಸ್ ಮಾಡಿಬಿಟ್ಟು ಹಾಕಿ ಸಬ್ಮಿಟ್ ಕೊಟ್ಟರೆ ಆಯಿತು. ನಿಮ್ಮದು ಒಂದು ಫಾರ್ಮರ್ ಅಂದರೆ ಬೆಳೆ ವಿಮಾ ತುಂಬುವುದು ಪ್ರೋಸೆಸ್ಸನ್ನು ಕಂಪ್ಲೀಟ್ ಆಗುತ್ತಾ. ಇಲ್ಲಿ ಸಬ್ಮಿಟ್ ಕೊಟ್ಟರೆ ಆಯಿತು, ಆಗುತ್ತಾ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ಸ್ ಮುಖಾಂತರ ತಿಳಿಸ್ರಿ.